ಮಕ್ಕಳ ಮನಸ್ಸನ್ನು ಪ್ರಫುಲ್ಲಗೊಳಿಸುವ ಕೆಲಸವನ್ನು ಬಿಜಿಎಸ್ ಶಾಲೆ ಮಾಡುತ್ತಿದೆ ಎಂದು ಬಿಜಿಎಸ್ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ಹೇಳಿದರು. ಪಾಂಡವಪುರ ತಾಲೂಕಿನ ಚಿನ್ನಕುರಳಿ ಗ್ರಾಮದ ಹೊರವಲಯದಲ್ಲಿ ಇರುವ ಬಿಜಿಎಸ್ ಶಾಲೆಯಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮಹಾಭಾರತದಲ್ಲಿ ಶ್ರೀಕೃಷ್ಣ 16 ಅವತಾರವೆತ್ತಿದರೆ ಚಿನ್ನಕುರಳಿ ಬಿಜಿಎಸ್ ಶಾಲೆಯಲ್ಲಿ ಮಕ್ಕಳು ಶ್ರೀಕೃಷ್ಣನ 106 ಅವತಾರ ಪ್ರದರ್ಶನ ಮಾಡಿದ್ದಾರೆ. ಅವರನ್ನು ಸಿದ್ಧಗೊಳಿಸಿದ ಪೋಷಕರ ಶ್ರಮ ಶ್ಲಾಘನೀಯ ಎಂದರು. ಹೆಣ್ಣು ಕ್ಷಮೆಯ ಗುಣ ಹೊಂದಿದ್ದಾಳೆ. ಇಡೀ ಕುಟುಂಬವನ್ನು ಪೋಷಿಸುವ ಹೆಣ್ಣು ಕೆಲವೊಮ್ಮೆ ಗಂಡಿನ ನಿಯಂತ್ರಣ ಕೂಡ ಮಾಡುತ್ತಾಳೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳು ಕೃಷ್ಣ, ರಾಧೆ, ರುಕ್ಮಿಣಿ, ವಿಷ್ಣು, ವರಹ, ಲಕ್ಷ್ಮಿ ಇನ್ನು ಹಲವು ದೇವತೆಗಳ ವೇಷ ಧರಿಸಿ ಗಮನ ಸೆಳೆದರು. ಅದೇ ರೀತಿ ಶ್ರೀಕೃಷ್ಣನ ವಿವಿಧ ಅವತಾರಗಳ ವೇಷಭೂಷಣದಲ್ಲಿ ಮಕ್ಕಳು ಡಾಕ್ಟರ್ ರಾಮಕೃಷ್ಣೇಗೌಡ ಅವರನ್ನು ಸ್ವಾಗತಿಸುವ ಮೂಲಕ ಎಲ್ಲರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದರು. ಈ ವೇಳೆ ಶ್ರೀಕೃಷ್ಣ ವೇಷಧಾರಿ ಮಕ್ಕಳು ಕೊಳಲನ್ನಿಡಿದು, ರಾಧೆಯ ವೇಷ ಧರಿಸಿ ಮಕ್ಕಳು ಬೆಣ್ಣೆ ತುಂಬಿದ್ದ ಮಡಿಕೆಯನ್ನು ಹಿಡಿದು ತೊದಲು ನುಡಿಗಳನ್ನಾಡಿ ಎಲ್ಲರನ್ನೂ ರಂಜಿಸಿದರು. ಇದೇ ವೇಳೆ ಮಕ್ಕಳ ತಾಯಂದಿರು ಕೂಡ ಶ್ರೀಕೃಷ್ಣನ ಗೀತೆಗೆ ಅಮೋಘ ನೃತ್ಯ ಪ್ರದರ್ಶನ ಮಾಡುವ ಮೂಲಕ ಪ್ರೇಕ್ಷಕರ ಮನ ತಣಿಸಿದರು. ಈ ವೇಳೆ ಮುಖ್ಯ ಶಿಕ್ಷಕರಾದ ಚಿದಂಬರ್ ಹಾಗೂ ಸಹ ಶಿಕ್ಷಕರು ಹಾಗೂ ಪೋಷಕರು, ಮಕ್ಕಳು ಇತರರಿದ್ದರು.
ಜನ್ಮಾಷ್ಟಮಿಯನ್ನು ವೇದಘೋಷದ ಮೂಲಕ ಪ್ರಾರಂಭಿಸೋಣ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ನಮೋಸ್ತುತೆ. ಪುಷ್ಪಾರ್ಚನೆಯನ್ನು ಭಕ್ತಿ ಮತ್ತು ಸಂಸ್ಕಾರದೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತೆಂದು ಇದೀಗ ಸ್ವಾಗತಿಸೋಣ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಕೃಷ್ಣೇಗೌಡರು, ದಿನಪತ್ರಿಕೆ ವರದಿಗಾರರು, ಪಾಂಡವಪುರ, ಇವರಿಗೆ ಆರ್ಥಿಕ ಸ್ವಾಗತವನ್ನು ಕೋರುತ್ತೇವೆ.
ಧನ್ಯವಾದಗಳು. ಗೋಪಿ ವಲ್ಲಭಾಯರಿಗೆ ಬೆಣ್ಣೆ ಅಂದ್ರೆ ತುಂಬಾ ಇಷ್ಟ. ಬೆಣ್ಣೆಯನ್ನು ಕದ್ದು ತಾನು ತಿಂದು ತನ್ನ ಸ್ನೇಹಿತರಿಗೆಲ್ಲ ಹಂಚಿದ್ದ ಕಥೆಯನ್ನು ನಾವು ಕೇಳಿದ್ದೀವಿ. ಫಸ್ಟ್ ಪ್ರೈಸ್ ಬಂತು ಗಾನ. ಬರೀ ಜೋರು ಚಪ್ಪಾಳೆ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ. ಹಾಗೆ ಶ್ರುತಿ ತುಷಾರ್ ಶ್ರೀಮತಿ ಶಶಿಕಲಾ, ತರುಣ್ ಶ್ರೀಮತಿ ಶಶಿಕಲಾ. ಈ ಬಹುಮಾನಗಳನ್ನ ವಿತರಣೆ ಮಾಡಲಿಕ್ಕೆ ಗೌರವಾನ್ವಿತ ಹಾಗೆ ಬೆಣ್ಣೆನ ಕದ್ದಿರ್ತಕ್ಕಂಥ ಮುದ್ದು ಕೃಷ್ಣ ಯಾರಂತ ನಾನೇ ಅನೌನ್ಸ್ ಮಾಡ್ತಾ ಇದ್ದೀನಿ. ತನೀಶ್ ಆರ್ಯ ತನೀಶ್ ಆರ್ಯ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಪೋಷಕರು ಗೋವರ್ಧನ ಗಿರಿಯನ್ನು ಎತ್ಕೊಂಡು ಬಂದು ನಮ್ಮ ಶಾಲೆಯ ಹತ್ರನೇ ಪೋಷಕರು ಫೋನ್ ಒಂದು ಫೇಸ್ ಕೊಡಿ ಈ ಕಡೆ. ನಮ್ಮ ಗೌರವಿತ ರಾಕೇಶ್ ವಿದ್ಯಾರ್ಥಿಗೆ ಎಲ್ಲರ ಪ್ರಮುಖವಾಗಿ ಸಿಗುತ್ತೆ. ಎಲ್ಲ ಪೋಷಕರು ಶುಭದಾನ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಭಕ್ತಿಪೂರ್ವಕವಾಗಿ ನಮಸ್ಕಾರ. ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಯುವಯೋಗಿ ವೇದವೇತ್ತ ಡಾಕ್ಟರ್ ಶ್ರೀ 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 ಭಗವಂತ ಗುರುನಾಥಸ್ವಾಮಿ ಇವರ ದಿವ್ಯ ಚೇತನಕ್ಕೆ ಸಹಸ್ರಾರು ಪ್ರಾಣಗಳನ್ನು ಸಮರ್ಪಣೆ ಮಾಡಿ 72ನೇ ಜಗದ್ಗುರು ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮಿಗಳ ಸಂದರ್ಭದಲ್ಲಿ ಜ್ಞಾಪನ ಈ ಕೃಷ್ಣ ಜನ್ಮಾಷ್ಟಮಿಯ ಶುಭ ಸಂದರ್ಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪೋಷಕ ಬಂಧುಗಳೇ, ಪ್ರೀತಿಯ ಮಕ್ಕಳೇ, ಅದು ನಮ್ಮೆಲ್ಲ ಸಹೋದ್ಯೋಗಿ ಸಂಗೀತ. ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ಭಾಳ ವಿಶೇಷವಾಗಿ ನಡೀತು. ಆದರೆ ನಾನು ಒಂದು ಸಣ್ಣ ತಪ್ಪು ಮಾಡಿದೆ. ಬೆಳಗ್ಗೆ ಬೇಗ ಬರ್ಬೋದು ಅಂತ ಹೋಗಿ, ನಿಮಗೆಲ್ಲ ಗೊತ್ತು ಬೆಂಗಳೂರಿಂದ ಬೇಕಾದ್ರೆ ಚಿನ್ಕುಣಿಗೆ ಬರ್ಬೋದು, ಆದರೆ ಬೆಂಗಳೂರಿನಲ್ಲಿರುವಂಥ ಯಲಹಂಕದಿಂದ ವಿಜಯನಗರಕ್ಕೆ ಹೋಗಲ್ಲ, ಅದು 1.5 ಗಂಟೆ ಟೈಮ್ ಬರ್ತದೆ. ಹಾಗಾಗಿ ಟ್ರಾಫಿಕ್ಕಿಂದ ನನಗೆ ಬಹುಶಃ ಲೇಟ್ ಆಯಿತು. ನಿಮ್ಮ ಕಾರ್ಯಕ್ರಮ ಪ್ರಾರಂಭದಲ್ಲೇ ನಾನು ನೋಡಬೇಕು ಅಂತ ಭಾಳ ಕಾತರನಾಗಿದ್ದೆ. ಅದಕ್ಕೆ ಕ್ಷಮೆ ಇಲ್ಲಿ ಎಲ್ಲ ಪೋಷಕರಿಗೆ ಮತ್ತು ಮಕ್ಕಳಿಗೆ. ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೆಚ್ಚು ಹೇಳೋದಿಲ್ಲ, ಈಗಾಗಲೇ ಸಮಯವಾಗಿದೆ. ಶ್ರೀಕೃಷ್ಣನ ವಿಶೇಷವಾದಂಥ ಲಕ್ಷಣಗಳೇನು ಅಂತ ಹೇಳಿದ್ರೆ, ಬಹುಶಃ ಮಕ್ಕಳುಗಳನ್ನು ಮುಟ್ಟುತ್ತಾರೆ. ನಿಮಗೆ ಗೊತ್ತಿದೆ, ಮಹಾಭಾರತದಲ್ಲಿ ಶ್ರೀಕೃಷ್ಣ ಅವತಾರಗಳನ್ನು ಮಾತ್ರ ನೋಡ್ತೀವಿ, 10-12 ಅವತಾರಗಳಷ್ಟೇ. ಆದರೆ ಚಿನ್ಕುಳಿ ಸ್ಕೂಲಲ್ಲಿ 100 ಅವತಾರಗಳನ್ನು ನಾವು ನೋಡ್ಬೇಕು ಅಲ್ವಾ? ಇಷ್ಟು ಜನ ಕೃಷ್ಣನು ಕೂಡ ವೇಷಭೂಷಗಳನ್ನು ಕೊಟ್ಟು ಆ ಥರದ ಆಕೃತಿಯನ್ನು ತೋರಿಸಿ, ಇದಕ್ಕೆ ಕಾರಣೀಭೂತ ಯಾರು ಅಂದರೆ ಪೋಷಕರನ್ನು ನಾನು ಧನ್ಯವಾದ ಹೇಳಬೇಕು. ಯಾಕೆಂತ ಹೇಳಿದ್ರೆ, ನಮ್ಮ ಶಾಲೆಯಿಂದ ಯಾವುದೇ ಕಾರ್ಯಕ್ರಮ ನಾವು ಕೊಡಬೇಕಾದ್ರೂ ಅವರು ಕೊಡ್ತಾರೆ, ಈ ಮಕ್ಕಳು ಕೊಡುತ್ತೆ. ಯಾವುದೇ ಮನೆ ಕುಡಿಯೋದು ಬಿಡಪ್ಪ, ಹಾಗೆ ಮನೆ ಕುಡಿಯೋದು ಯಾವುದೇ ಕಾರ್ಯಕ್ರಮ ಶಾಲೆ ನಾವು ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ನಿಜವಾದ ಬ್ಯಾಕ್ ಬೋನ್ ಯಾರು ಅಂತ ಹೇಳಿದ್ರೆ ಪೋಷಕರು. ಎಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಪೋಷಕರಿಗೆ ನಾವು ಸೂಚನೆ ಕೊಟ್ಟರೆ ಮಕ್ಕಳನ್ನು ತಯಾರು ಮಾಡಿ. ಯಾಕಂದ್ರೆ ಇಷ್ಟು ಜನದ ಮಕ್ಕಳುಗಳಿಗೆ ವೇಷಭೂಷಣ ಬೇಕು, ಮೇಕಪ್ ಬೇಕು, ಸಾಮಾನುಗಳು ಬೇಕು. ದಿನ ಹಾಕಿದ್ರಲ್ಲಿ ಬೆಳ್ಳಿ ಬಂಗಾರ ನಗ ನಾಣ್ಯಗಳೆಲ್ಲ ನಿಂತಾಡ್ತಾವಲ್ಲ, ಅದೆಲ್ಲ ಕೊಟ್ಕೊಬರ್ಬೇಕು ಕ್ಯಾಂಟೀನಲ್ವಾ. ಇಷ್ಟೆಲ್ಲ ಶ್ರಮಗಳನ್ನು ಪ್ರತಿಯೊಬ್ಬ ಪೇರೆಂಟ್ಸ್ ಕೂಡ ಮಾಡಿರ್ತಾರೆ. ಅದರಲ್ಲೂ ಕೂಡ ಪೇರೆಂಟ್ಸಲ್ಲಿ ಹೆಚ್ಚು ತಾಯಿಯಂದ್ರೆ ಶ್ರಮ ಜಾಸ್ತಿ ಇದೆ. ಅದಕ್ಕೆ ನಾನು ತಂದೆ ಪ್ರೈಸ್ ಇಸ್ಕೊಂಡ್ಬಂದಾಗ ನಾನು ಕೇಳೋದಿಲ್ಲ, ಮನೆಯವ್ರ ಕೈಲಿ ಫಸ್ಟ್ ಕೊಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ಮನೆಯಲ್ಲೂ ಕೂಡ ಗೃಹಿಣಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ರೆ ನಾವೇ ಯಜಮಾನರುಗಳ ಥರ ತಿರುಗಕ್ಕಾಗುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾಡ್ತಾ ಹೇಳ್ತಾರೆ, ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ ರೂಪೇಶು ಲಕ್ಷ್ಮಿ
ಕ್ಷಮೆಯ ದರಿದ್ರತಿ ಭೋಜ್ಯೇಶು ಮಾತಾ ಶಯನೇಶ್ವರಂಬ. ಯಾವ ಹೆಣ್ಮಕ್ಳಿಗೂ ಈ ಮಂತ್ರವನ್ನ ಶಾಸ್ತ್ರನ ವೇದನೆ ಹೇಳಿಲ್ಲ, ಹೆಣ್ಮಕ್ಳಿಗೆ ಮಾತ್ರ ಹೇಳಿಲ್ಲ. ಅದರಲ್ಲೂ ಕೂಡ ತಾಯಿಯಂದಿರು ಕ್ಷಮೆಯಲ್ಲಿ ದರಿದ್ರಾದೇವಿ ಅಂದ್ರೆ ಭೂತಾಯಿಯನ್ನ ಮೀರಿಸುವಂತ ಕ್ಷಮೆ ಯಾರ್ಯಾರು ಇದೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ. ಆದ್ರೆ ಕೆಲವು ಸರಿ ಬದಲು ಕಡೆ ಆಗ್ತಾರೆ, ಏನು ಮಾಡೋಕ್ಕಾಗಲ್ಲ. ಕಂಡೀಷನ್ ಹಾಕಿಕೊಂಡು ಸ್ವಲ್ಪ ರೇಗ್ಬೇಕಾಗ್ತದೆ, ಇಲ್ಲಾಂದ್ರೆ ಗಂಡಸರುಗಳು ಕಂಟ್ರೋಲ್ ಮಾಡ್ತಾರೆ. ಹಾಗಾಗಿ ತಾಯಿಯಂದಿರೋದ್ರಿಂದಲೇ ಬಹುಶಃ ಎಲ್ಲರೂ ಕೂಡ ನಾವು ಸುಭಿಕ್ಷವಾಗಿ ಸಂತೋಷವಾಗಿ ಖುಷಿಯಾಗಿ ನಮ್ಮ ಮನೆಗಳಲ್ಲಿ ನೆಡ್ಕೊಂಡು ಹೋಗ್ತಾರೆ. ನಾವು ಬೆಳಗ್ಗೆ ಸಂಜೆ ಸುತ್ತಕೊಂಡು ಎಲ್ಲೆಲ್ಲ ಹೋಗಿ ರಾತ್ರಿ 11 ಗಂಟೆ ಮನೆಗೆ ಹೋಗಿ ನಮ್ಮ ಕಾಯ್ತಿರ್ತಾರೆ, ಬಿಸಿ ಬಿಸಿ ಊಟ ಮಾಡ್ತಾ ಅಂತೇಳಿ ಅಲ್ವಾ. ಅದೇ ಒಂದ್ ದಿವಸ ಯಾವತ್ತಾಗ ಒಬ್ಬ ಯಜಮಾನ ಹೆಂಡತಿ ಬಹಳ ಕಷ್ಟಪಟ್ಟು ಬಂದಿದ್ದಾಳೆ, ಏನ್ ತಿಂದೆ ಅಂತ ಕೇಳಿದ್ದು ಅಂತ ನಮಗೆ ನಾವೇ ಕೇಳೋದಿಲ್ಲ, ಆರೋಗ್ಯ ಚೆನ್ನಾಗಿದೆ ಅಂತ ಮಾತಾಡ್ಸಿಲ್ಲ. ಅಂದ್ರೆ ಅಂತಹ ಎಲ್ಲ ಲಕ್ಷಣಗಳು ಇವತ್ತೇನಾದ್ರು ಇದೆ ಅಂತ ಹೇಳಿದ್ರೆ ತಾಯಿಯಲ್ಲಿ ಮಾತ್ರ, ಅದು ಹೆಣ್ಣಿನಲ್ಲಿ. ಹಾಗಾಗಿ ಈ ಮಕ್ಕಳುಗಳನ್ನು ಬಹಳಷ್ಟು ವ್ಯವಸ್ಥಿತವಾಗಿ ತಯಾರು ಮಾಡುವ ತಾಯಂದರಿಗೆ ನಾನು ಮೊದಲು ಧನ್ಯವಾದಗಳನ್ನು ಹೇಳ್ತಾ, ಇದ್ರ ಜೊತೆಗೆ ನನಗೆ ತುಂಬಾ ಖುಷಿಯಾಗಿತ್ತು, ತಾಯಿಗಳು ಮಕ್ಕಳುಗಳ ಜೊತೆಗೆ ಡ್ಯಾನ್ಸ್ ಮಾಡಿದ್ರು, ಬಹಳ ವಿಶೇಷ. ಯಾಕಂದ್ರೆ ನಮಗೆಲ್ಲ ಸ್ವಲ್ಪ ಪ್ರಿಯ, ನನಗೆ ನೀವು 1 ಕೋಟಿ ಕೊಡಿದ್ರೆ ನನ್ನ ಅಭಿಪ್ರಾಯ ಡಿಸ್ಕಸ್ ಮಾಡಲ್ಲ. ಯಾಕೆಂದ್ರೆ ಒಂದು ಅಡ್ಡ ಬರ್ತದೆ ನನಗೆ, ನಾನು ಸೆಕ್ರೆಟರಿ ಅಥವಾ ನಾನು ಈ ಥರ ಡ್ಯಾನ್ಸ್ ಮಾಡೋದು ಏನಂತಾರೆ ಅಂತ ಅನ್ನುವಂಥ ಒಂದು ಸಣ್ಣ ಅನುಮಾನ ಮತ್ತು ಒಳಕು ನಮಗೆ. ಅದು ತಾಯಿಯಂದ್ರು ಬಹುಶಃ ಅವ್ರು ಮರ್ತೇ ಬಿಟ್ರು, ಈ ಸ್ಟೇಜಿಗೆ ಬಂದ ತಕ್ಷಣ ಬಹುಶಃ ಅವ್ರು ಓದೋ ಕಾಲದಲ್ಲಿ ಡ್ಯಾನ್ಸ್ ಮಾಡ್ತಾರೆ ಗೊತ್ತಿಲ್ಲ. ಅದಕ್ಕೆ ಈಗ ಪೋಷಕರು ಕೇಳಿದ್ರೆ ತಾಯಿಗೆ, ಅಮ್ಮ ಎಷ್ಟು ದಿವಸ ನೀವು ಪ್ರಾಕ್ಟೀಸ್ ಮಾಡಿದ್ರಿ, ನೆನ್ನೆ 1 ದಿವಸ ಸರ್ ಅಂತ ಹೇಳಿದ್ರು. ಅಂದ್ರೆ ಅಷ್ಟೊಂದು ಶ್ರದ್ಧೆ ತಾಯಿಯಂದ್ರಿಗೆ ಇರ್ತದೆ. ಬಹುಶಃ ಅದು ಇಡೀ ಕಾರ್ಯಕ್ರಮವನ್ನು ಬಹಳಷ್ಟು ಮೆರುಗುಗೊಳಿಸಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ಧನ್ಯವಾದಗಳು. ಹೋಗ್ಬೇಡಿ